ಲೇ ಆ ಮನೆ ಹೊಡ್ತಿ ಹೆಸರು ರತ್ನವೇಣಿ ಅಂತ, ಮುಂದೆ ರತ್ನ ಹಿಂದೆ ವೇಣಿ. ಲೇ ಅವ್ರ ವೇದನ್ ನೋಡಿದ್ರಂತ ಕಣ. ಅವ್ರ ಪೈಕಿ ನಾನು ತೋರ್ಸಿಲ್ಲ, ಅದೇ ನೋಡ್ತಾರ. ಏನ್ ನೀನೇ ತೋರಿಸ್ಬೇಕಾ? ಲೇ ಅವ್ರು ಯಾವ್ದೋ ಫೋಟೋ ಸ್ಟುಡಿಯೋಗೆ ಹೋಗಿದ್ರಂತ ಕಣ, ಅಲ್ಲಿ ತಗ್ಸ್ಕೊಂಡ್ರ ಫೋಟೋ ನೋಡಿದಾರೆ. ಇವಳನ್ನ ನನ್ ಮಗ ಯೋಗೇಂದ್ರ ತನ್ಕಂತ ನಂಗೆ ಮೆಸೇಜ್ ಮಾಡಿದ್ರು ಕಣ. ಪರಮ ಅದಕ್ಕೆ ಕಣ ಹೇಳೋದು, ಆಗಿದ್ರೆ ಅಂಡಮಾನಲ್ಲಿದ್ರು ಹುಡ್ಕೊಂಡ್ ಬರ್ತಾರೆ ಅಂತ. ಕರೆಕ್ಟ್ ಆಗಿ ಹೇಳ್ದೆ ಕಣ. ನಿನ್ನ ಯೋಗ್ಯತೆಗೆ ಇವ್ರಿಗಿಂತ ಬೀಗ್ರು ಬೇಕೇನ? ಲೇ ಹಳೆ ಕಾಲದವರು ಕೋಟ್ಯಾಧಿಪತಿಗಳು ಕಣ, ಹಳೆ ಚಿನ್ನ ಹಳೆ ವೈನು ದುಬಾರಿ. ಬಾಮ್ಮ ಇಲ್ಲಿ ತಲೆ ಬಾಚ್ಬಿಡ್ತೀನಿ. ನಾನು ತಲೆ ಬಾಚ್ಕೊಂಡಿದ್ದೀನಿ. ತಲೆ ಬಾಚುವಾಗ ಎಷ್ಟು ಸುಳಿಗಳಿದೆ ಅಂತ ಗೊತ್ತಾಗುತ್ತೆ. ಶಾಸ್ತ್ರಿಗಳೇ, ಯಾಕಮ್ಮ ಏನಾಯ್ತು? ಹುಡುಗಿ ತಲೆಯಲ್ಲಿ 2 ಸುಳಿ ಇದೆ. ಎರಡನೇದು ಹೀನ ಸುಳಿ. ಹೀನ ಸುಳಿನ? ಹೀನ ಸುಳಿ ಬಿಸಿದ್ರು ಹೋಗಲ್ಲ ಅಂತ ಗಾದೆನೇ ಇದೆ. ಶಾಸ್ತ್ರಿಗಳೇ, ನಿಮ್ಮ ಅಭಿಪ್ರಾಯ? ಅಮ್ಮ, ಈ ಹುಡುಗಿ ಹೆಜ್ಜೆಗ ಪಾದದ ಕೆಳಗಡೆ ಗ್ಯಾಪ್ ಸ್ವಲ್ಪ ಜಾಸ್ತಿನೇ ಇತ್ತು. ಈ ಹುಡುಗಿ ನಮಗ್ ಬೇಡ ರೀ. ನೀವಿಷ್ಟೆಲ್ಲ ಪರೀಕ್ಷೆ ಮಾಡಿ ಬೇಡ ಅಂದ್ರೆ ಹೇಗೆ? ಮೊದ್ಲೇ ಹೇಳ್ಬೇಕಿತ್ತು. ತಲೆಯಲ್ಲಿ ಹೀನ್ ಸುಳಿ ಇದೆ ಅಂತ ನೀವು ಮೊದ್ಲು ಹೇಳ್ಬೇಕಿತ್ತು ತಾನೇ. ತಲೆ ಬೋಳಸ್ ನೋಡೋಣ. ಅಮ್ಮ ನಡೀರಿ, ಹೋಗ್ತಾ ದಾರಿಲಿ ಇನ್ನೊಂದು ಹುಡುಗಿ ಇದೆ, ನೋಡ್ಕೊಂಡು ಹೋಗೋಣ. ಬುದ್ಧಿ ಕಲ್ಸೋದು ಗ್ರಹಚಾರ ಬಿಡಿಸೋದು ಕೆಲಸ ಏನಲ್ಲ. ಬೇಕಾದ್ರೆ ಗುಂಡಣ್ಣವ್ರ ಮೇಲೆ ಟ್ರೈ ಮಾಡ್ಲಾ? ಬುದ್ಧಿ ಕಲ್ಸ್ಬೇಕಾಗಿರೋದು ನನಗಲ್ಲ, ಸ್ಯಾಂಪಲ್ ರೀ. ಬೇಡಪ್ಪ, ರುಮುನಿ ವಂಶದವ್ರಿಗೆ ಬುದ್ಧಿ ಕಲ್ಸು. ರುದ್ರಮುನಿ ವಂಶದವ್ರಿಗೆ ಬುದ್ಧಿ ಕಲ್ಸ್ಬೇಕಾದ್ರೆ ನೀವು ಜಡೆಮುನಿ ವಂಶದವರಾಗಬೇಕು. ನೋಡಮ್ಮ ಹುಡುಗಿನ, ಒಳ್ಳೆ ಚಿತ್ರನಟಿ ಇದ್ದಾಗಿದ್ದಾಳೆ. ಈ ಫೋಟೋ ತೆಗೆದು ಇವ್ರು ಯಾರಂತ ಗೊತ್ತಾ? ಯಾರು ಜಡೆಮುನಿ ವಂಶಜರಂತೆ. ಅವರೇ ಈ ಫೋಟೋ ಕೊಟ್ಟು ವರನ್ ಬರ್ಬೋದಾ, ವರ ಪರೀಕ್ಷೆ ಮಾಡ್ಬೋದಾ ಅಂತ ಕೇಳಿದ್ರು. ಅಮ್ಮ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಾನು ಇವಳನ್ನೇ ಮದ್ವೆ ಆಗ್ತೀನಿ. ಮೊದಲು ಜಾಬ್ ಕೊಡ್ಬೇಕು, ವಧು ಪರೀಕ್ಷೆ ಆಗ್ಬೇಕಣಯ್ಯ. ಹೌದೌದು, ಬೇಗ ಕರ್ಸಿ. ಜಡೆಮುನಿ ವಂಶಕ್ಕೆ ಬನ್ನಿ 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 ಬನ್ನಿ, ತುಂಬಾ ಸಂತೋಷ ಆಯ್ತು. ನೀವು ಜಡೆಮನಿ ವಂಶ, ನಮ್ದು ರುದ್ರಮುನಿ ವಂಶ. ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಬನ್ನಿ ಒಳಗೆ ಬನ್ನಿ. ನಾವು ಹೊರ ಪರೀಕ್ಷೆಗೆ ಅಂತ ಬಂದಿದೀವಿ, ಕೆಲವು ಪರೀಕ್ಷೆಗಳನ್ನ ಮಾಡ್ತೀವಿ, ಅದರಲ್ಲಿ ಪಾಸ್ ಆದ್ರೆ ಮದುವೆ, ಇಲ್ಲ ಆಗಬಹುದು ಆಗಬಹುದು. ನಿಮ್ ಶಾಸ್ತ್ರ ನಿಮ್ದು, ನಮ್ ಶಾಸ್ತ್ರ ನಮ್ದು. ಬಚ್ಚ ಹೇಳು ಮಚ್ಚ. ನಮ್ಮ ಆಯುಧಗಳನ್ನೆಲ್ಲ ತೆಗಿಯ. ನೀವೇನು ಮರಿಗೆಲ್ಸ ಮಾಡಕ್ ಬಂದಿದ್ದೀರಾ ಅಥವಾ ಎಲೆಕ್ಟ್ರಿಷಿಯನ್? ಮನುಷ್ಯನ್ ಬಾಡಿ ಯಂತ್ರದ ತರ ಪಾರ್ಟ್ ಬೈ ಪಾರ್ಟ್ ಚೆಕ್ ಮಾಡ್ಬೇಕಾಗತ್ತೆ. ನಿಮ್ ಮೊಣಕಾಲ್ನ ಸ್ವಲ್ಪ ಮಡಚಿ. ನೋವ್ತಾ ಇದ್ಯಾ? ತುಂಬಾ ನೋವ್ತಾ ಇದ್ದಾರೆ. ನಿಮ್ದನ ಮೊಣಕಾಲು? ಹೌದು. ಮೇಂಟೆನೆನ್ಸ್ ಸರಿ ಇಲ್ಲ. ಬಚ್ಚ ಇವ್ರ ಕಾಲಿಗೆ ಗ್ರೀಸ್ ಕಡಿಮೆ ಆಗಿದೆ ಅಂತ ಬರ್ಕೊಳ. ದಿನಕ್ಕೆ ಎಷ್ಟೆಲ್ಲ ಯೂರಿನ್ ಪಾಸ್ ಮಾಡ್ತೀರಾ? 4 ರಿಂದ 5 ಸಾರಿ. ಬಚ್ಚ ಕಿಡ್ನಿ ಬಂದ್ ಬರ್ಕೊಳ. ಕಾಲಿನಲ್ಲಿ ಗ್ರೀಸ್ ಇಲ್ಲ, ಸೊಂಟದಲ್ಲಿ ಶಕ್ತಿ ಇಲ್ಲ, ರೆಟ್ಟೆಗಳಲ್ಲೂ ಶಕ್ತಿ ಇಲ್ಲ, ಮುಖ್ಯವಾಗಿ ಸಂಸಾರ ಮಾಡ್ಬೇಕಾಗಿರೋ ಶಕ್ತಿಯೇ ಇಲ್ಲ. ಏನಮ್ಮ ಎಲ್ಲಿ ಹೋದ್ರು ನಿಮ್ ಮಗನ್ಗೆ ಕಾಲಲ್ಲಿ ಗ್ರೀಸ್ ಇಲ್ಲ, ರೆಟ್ಟೆಲ್ ಬಲವಿಲ್ಲ, ಸೊಂಟದಲ್ಲಿ ಶಕ್ತಿ ಇಲ್ಲ, ಒಟ್ಟಲ್ಲಿ ಮಕ್ಕಳಾಗ ಯೋಗ್ಯತೆನೇ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನಿಮ್ ಮಗನಿಗೆ ಕನ್ಯಾ ಸಿಗೋದು ತುಂಬಾ ಕಷ್ಟ ಇದೆಯಮ್ಮ. ಇಲ್ಲ ಶಾಸ್ತ್ರಿಗಳೇ, ನಾವು ವೇದ ಅಂತ ಒಂದು ಹುಡುಗಿ ನೋಡಿದ್ವಲ್ಲ, ಕೊಟ್ಟು ಮದುವೆ ಮಾಡ್ಬಿಡೋಣ. ನಿಮ್ ಕೈ ಮುಗಿತೀನಿ. ಆ ಡಾಕ್ಟ್ರಿಗೆ ಏನಾದ್ರೂ ಹೇಳಿ ಆ ರಿಪೋರ್ಟ್ ನ ಬದಲಾಯಿಸ್ಕೊಡಕ್ ಹೇಳ್ರ. ಇಲ್ಲಿದ್ರೆ ನಮ್ಗೆ ತುಂಬಾ ತೊಂದರೆ ಆಗತ್ತೆ. ನಮ್ಮ ವಂಶಕ್ಕೆ ಕಳಂಕ. ನಮ್ಮ ವಂಶದ ಬಗ್ಗೆ ಎಲ್ಲರೂ ಲಘುವಾಗಿ ಮಾತಾಡ್ತಾರೆ. ಅಲ್ಲ ರೀ, ನೀವ್ ಹುಡುಗಿಗೆ ಎಲ್ಲಾ ಪರೀಕ್ಷೆಗಳನ್ನ ಮಾಡಿ ಹುಡುಗಿ ವಾಸ್ತು ಸರಿ ಇಲ್ಲ, ತಲೆಯಲ್ಲಿ ಹೀನ ಸುಳಿದೆ ಅಂತ ಪ್ರಚಾರ ಮಾಡಿ ಮದುವೆ ಕಲ್ಲು ಹಾಕದ್ರಲ್ಲ, ಅದ್ ಸರಿನಾ? ಏನೋ ಬಾಯಿಗೆ ಬಂತು ಅಂದ್ಬಿಟ್ನಮ್ಮ. ಅದೇ ತರ ನಿಮ್ ಹುಡುಗನ್ ಬಗ್ಗೆ ರಿಪೋರ್ಟ್ ಬಂದಿದೆಯಲ್ಲ. ನಾವ್ ಮಾಡಿದ್ ತಪ್ಪಾಯ್ತು ಅಂತ ಈಗ ಅನ್ನಿಸ್ತಾ ಇದೆ. ನೋಡ್ರಿ, ಯಾರೇ ಆಗ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ನೀವು ಹುಡುಗಿನ ನೋಡಿ ಇಷ್ಟ ಆಗ್ಲಿಲ್ವಾ ಬಿಟ್ಬಿಡಿ. ಅವ್ರ ಬಗ್ಗೆ ಕೆಟ್ಟದಾಗ ಯಾಕೆ ಮಾತಾಡ್ತೀರಾ? ಕರೆಕ್ಟ್ ಹೇಳಿದ್ರಿ ಗುಂಡು. ನಮ್ ತಪ್ಪನ್ನ ಒಪ್ಕೊಂಡಿದೀವಲ್ಲ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಿಮ್ ವೇದನ ನಮ್ ಹುಡುಗನ್ ಕೊಟ್ಟು ಮದ್ವೆ ಮಾಡಿ. ಮತ್ತೆ ನಮ್ ಹುಡುಗನ್ ಗತಿ? ಡಾಕ್ಟರ್ ಹೇಳಿ ಬೇರೆ ರಿಪೋರ್ಟ್ ಬರ್ಸಾಯ್ತು, ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಯಾವತ್ತಿದ್ರು ಹೆಣ್ಣು ಮಕ್ಕಳ ಬಗ್ಗೆ ಅಗೌರವ ತೋರಿಸಬೇಡಿ. ಹಾಗಿದ್ರೆ ಡಾಕ್ಟರ್ಗೆ ನೀವೇ ಒಂದ್ ಮಾತು ಹೇಳ್ತೀರಲ್ವಾ? ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತಾನೆ ಬಂದಿದ್ದು. ಹೌದಾ? ಹಾಗಾದ್ರೆ ಜಡೆ ಮನಿಗಳು ನಾವೇ.